विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः. ಮಾಡುವುದಕ್ಕಾಗಲಿ ಅಥವಾ ಆಲಿಸುವುದಕ್ಕಾಗಲಿ ಒಂದು ಪುಣ್ಯ ಮಾಡಿರಬೇಕು. ನಮ್ಮ ಜನ್ಮಾಂತರಗಳಲ್ಲಿ ಮಾಡಿದ ಒಳ್ಳೆಯ ಕರ್ಮಗಳ ಫಲದಿಂದ ಇವತ್ತಿನ ದಿನ ನಾವು ಭಗವದ್ಗೀತೆಯನ್ನು ಓದೋದು ಅಥವಾ ಕಲಿಯುವ ಅಥವಾ ಅದನ್ನು ತಿಳಿದುಕೊಳ್ಳುವ ಪುಣ್ಯಕ್ಕೆ ನಾವು ಭಾಜನರಾಗಿದ್ದೇವೆ. ಅಂದರೆ ನಮ್ಮ ಜನ್ಮಾಂತರಗಳ ಪುಣ್ಯನೇ ಇದಕ್ಕೆ ಕಾರಣ ಅಂತ. ಮಾಡಿದ ಒಳ್ಳೆಯ ಕರ್ಮಗಳ ಪುಣ್ಯದಿಂದ ಇದು ಸಾಧ್ಯ ಆಗಿದೆ. ಭಗವದ್ಗೀತೆ ಇದು ತುಂಬ ಮಹತ್ವಪೂರ್ಣವಾದ ಪರಿಣಾಮಕಾರಿಯಾದ ಗ್ರಂಥ. ಭಗವದ್ಗೀತೆ ಅಂದರೆ ವೇದಗಳ ಸಾರ. ವೇದಗಳು ಭಗವಂತನ ನಾಸಿಕದಿಂದ ಬರುವ ಉಸಿರಿನ ಜೊತೆ ಹುಟ್ಟಿತು ಅಂತ ನಂಬಿಕೆ ಇದೆ. ವೇದಗಳು ಭಗವಂತನ ನಾಸಿಕದಿಂದ ಬರುವ ಉಸಿರಿನ ಜೊತೆ ಹುಟ್ಟಿದೆ ಅಂತ ನಂಬಿಕೆ ಇದೆ. ಆದರೆ ಭಗವದ್ಗೀತೆ ಸ್ವತಃ ಭಗವಂತನ ಮುಖಾರವಿಂದದಿಂದ ವಾಣಿಯ ಮೂಲಕ ಮಾತಿನ ಮೂಲಕ ಬಂದದ್ದು. ವೇದ ಉಪನಿಷತ್ತುಗಳ ಸಾರವನ್ನು ಭಗವಂತ ಭಗವದ್ಗೀತೆಯಲ್ಲಿ ತಿಳಿಸ್ಕೊಟ್ಟಿದ್ದಾನೆ ನಮಗೆಲ್ಲ. ಭಗವದ್ಗೀತೆಯನ್ನು ದಿನ ನಾವು ಓದ್ತಾ ಹೋದಾಗೆಲ್ಲ ಅದರ ಆಳವಾದ ಅರ್ಥ ಗೋಚರ ಆಗ್ತಾ ಹೋಗುತ್ತೆ. ಒಂದು ಸರಿ ನಾವು ಓದಿದರೆ ಅರ್ಥ ಆಗಲ್ಲ, ಪುನಃ ಅದನ್ನು ಓದ್ತಾ ಹೋದಂಗೆಲ್ಲ ಅದರ ಆಳವಾದ ಅರ್ಥ, ಅಂತರಾಳದ ಅರ್ಥ, ಆಧ್ಯಾತ್ಮಿಕ ಅರ್ಥ ತಿಳಿತಾ ಹೋಗುತ್ತೆ. ನಾವು ದಿನನಿತ್ಯ ಪಠಣ ಮಾಡ್ತಾ ಇದ್ದರೆ ನಿಧಾನವಾಗಿ ಅದು ಅರ್ಥ ಆಗ್ತಾ ಹೋಗುತ್ತೆ. ಇವತ್ತು ನಾವು ಗೀತೆಯ 15ನೇ ಅಧ್ಯಾಯದ 2ನೇ ಶ್ಲೋಕದ ಪಠಣ ಮತ್ತು ಸರಳವಾದ ವಿವರಣೆಯನ್ನು ತಿಳಿದುಕೊಳ್ಳೋಣ. ಈ ಅಧ್ಯಾಯವನ್ನು ಪುರುಷೋತ್ತಮ ಯೋಗ ಅಂತ ಕರೀತಾರೆ, ಅಥವಾ ಪುರುಷೋತ್ತಮ ಪ್ರಾಪ್ತಿ ಯೋಗ ಅಂತ ಕೂಡ ಕರೀತಾರೆ. ಅಂದರೆ ಪುರುಷೋತ್ತಮನನ್ನು ಪಡೆದುಕೊಳ್ಳಬಹುದು. ನಾವು ಇದನ್ನು ಓದೋದ್ರಿಂದ ಪುರುಷೋತ್ತಮನನ್ನು ಪಡೆದುಕೊಳ್ಳಬಹುದು ಅಥವಾ ಪುರುಷೋತ್ತಮತ್ವಕ್ಕೆ ನಾವು ಏರಬಹುದು ಅನ್ನುವ ಕಲ್ಪನೆಯನ್ನು ಈ ಭಗವದ್ಗೀತೆಯ ಮೂಲಕ ವಿಸ್ತಾರವಾಗಿ ನಾವು ಕಾಣ್ತೇವೆ. ಪುರುಷೋತ್ತಮ ಯೋಗದಲ್ಲಿ ಪರಮಾತ್ಮ ತನ್ನ ಪ್ರಿಯ ಶಿಷ್ಯ ಅರ್ಜುನನ ಮೂಲಕ ಅರ್ಜುನನನ್ನು ಸಾಂಕೇತಿಕವಾಗಿ ತಗೊಂಡು ಎಲ್ಲ ಮನುಷ್ಯ ಕುಲಕ್ಕೆ ಇದನ್ನು ಉಪದೇಶ ಮಾಡ್ತಾನೆ. ಭಗವದ್ಗೀತೆಯನ್ನು ಉಪದೇಶ. ಈ ಸಂಸಾರ ಅನ್ನುವ ಈ ವೃಕ್ಷವನ್ನು, ಜಗತ್ತಿನ ಆಗುಹೋಗುಗಳನ್ನು, ನಮ್ಮ ದೇಹ ಮತ್ತು ಮನಸ್ಸಿನ ಸ್ಥಿತ್ಯಂತರಗಳನ್ನು ಅದ್ಭುತ ರೀತಿಯಾಗಿ ಈ ಭಗವದ್ಗೀತೆಯಲ್ಲಿ ವಿವರಿಸಲಾಗಿದೆ. 2ನೇ ಶ್ಲೋಕದ ಪಠಣವನ್ನು ಈಗ ಮಾಡೋಣ.